ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಬಾರಿಯೂ ಸಹ ನೀಟ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಸೊ ಇವತ್ತು ನಡಿಬೇಕಾಗಿದ್ದಂತಹ ನೀಟ್ ಎಕ್ಸಾಮಿನೇಷನ್ ಅನ್ನ ರದ್ದು ಮಾಡಿದ್ದಾರೆ. ದೇಶಾದ್ಯಂತ ನೀಟ್ ಎಕ್ಸಾಮಿನೇಷನ್ ಅನ್ನ ರದ್ದು ಮಾಡಿದ್ದಾರೆ. ಮುಂದೆ ಮತ್ತೆ ದಿನಾಂಕವನ್ನು ತಿಳಿಸಿ ಮತ್ತೆ ಎಕ್ಸಾಮಿನೇಷನ್ ಮಾಡ್ತಾರಂತೆ. ಇದೇನು ಹೊಸದಲ್ಲ. ಈ ಹಿಂದೆ ಯಾವಾಗೆಲ್ಲ ನೀಟ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಮತ್ತು ಈಗ ಈ ಬಾರಿ ಹೇಗೆ ಲೀಕ್ ಆಯಿತು, ಲೀಕ್ ಆಗಿದ್ದು ಹೇಗೆ ಗೊತ್ತಾಯಿತು, ಅದರ ವಿವರಗಳನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನು ಮಾಡ್ತಾರೆ, ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗೋದಕ್ಕೆ ಈ ಪರೀಕ್ಷೆಯ ಅಂಕಗಳು, ರ್ಯಾಂಕಿಂಗ್ ಏನೇ ಮೂಲಾಧಾರ. ಸೊ ಇಡೀ ದೇಶದಲ್ಲಿ ಏನು ಮೊದಲು ರಾಜ್ಯಗಳಿಗೆ ಸೀಮಿತವಾಗಿತ್ತು ಅದನ್ನು ನರೇಂದ್ರ ಮೋದಿ ಸರ್ಕಾರ ಎಲ್ಲವೂ ಇದೆಯಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಇದು ಅಂತ ಎಲ್ಲವನ್ನು ರಾಜ್ಯಗಳಿಂದ ಕಬಳಿಸ್ಕೊಂಡು ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ ರೀತಿಯಲ್ಲಿ ಇದನ್ನು ಸಹ ತನ್ನ ಕಪಿ ಮುಷ್ಟಿಗೆ ತೆಗೆದುಕೊಳ್ಳೋ ಪ್ರಯತ್ನದ ಭಾಗವಾಗಿ ಆ CET ಮೂಲಕನೇ ಮೊದಲು ಕರ್ನಾಟಕದ ಮೆಡಿಕಲ್ ಸೀಟುಗಳು ತುಂಬ್ತಾ ಇತ್ತಲ್ಲ, ಅದನ್ನು ರದ್ದು ಮಾಡಿ ಇಂಜಿನಿಯರಿಂಗ್ ಸೀಟುಗಳು ಮಾತ್ರನೇ ರಾಜ್ಯ ಸರ್ಕಾರಗಳು ತುಂಬಬೇಕು. ಈ ಮೆಡಿಕಲ್ ಸೀಟುಗಳೇನಿದೆ ಅದು ನ್ಯಾಷನಲ್ ಲೆವೆಲ್ ಟೆಸ್ಟ್ ಆಗುತ್ತೆ. ಯಾರು ಯಾವ ಕಾಲೇಜಿಗೆ ಬೇಕಾದರೂ ಸೀಟ್ ಪಡ್ಕೊಳ್ಳುವಂಥ ಸಾಧ್ಯತೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಜನರು ಜೀವ ತೆಗೆದಿದ್ದನ್ನು ನಾವು ನೋಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನಲ್ಲಿ ಆತ್ಮಹತ್ಯೆಗಳು ಯಾವ ರೀತಿ ನಡೀತವೆ, ಸೀಟಲ್ಲಿ ಫೇಲ್ಯೂರ್ ಆದ ಕಾರಣಕ್ಕಾಗಿ ಸಾಕಷ್ಟು ಘಟನೆಗಳು ನಿಮ್ಮ ಮುಂದೆ ಇರ್ತವೆ. ಸೊ ಆ ನೀಟ್ ಎಕ್ಸಾಮಿನೇಷನ್, ಮೆಡಿಕಲ್ ಸೀಟ್ಗಾಗಿ ನಡೆಯುವಂತಹ ಆ ನೀಟ್ ಎಕ್ಸಾಮಿನೇಷನ್ ಈ ಬಾರಿ ಮಾತ್ರ ಅಲ್ಲ, ಈ ಬಾರಿಯೂ ಸಹ ಲೀಕ್ ಆಗಿದೆ. ಕ್ವಶನ್ ಪೇಪರ್ ಲೀಕ್ ಆಗಿದೆ. ಹಾಗಾಗಿ ಎಕ್ಸಾಮಿನೇಷನ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ. ಈಗ ಅದೇನು ಫೀಸ್ ವಾಪಸ್ ಕೊಡ್ತಾರಂತೆ, ಅದೇ ಸೆಂಟರು ಅದೇ ರಿಜಿಸ್ಟ್ರೇಷನ್ ಅಲ್ಲಿ ಮತ್ತೆ ಎಕ್ಸಾಮ್ ಮಾಡ್ತಾರಂತೆ, ಅದೆಲ್ಲ ಬೇರೆ ಕತೆ. ಒಟ್ಟಿನಲ್ಲಿ ಮತ್ತೆ ಮಗದೊಮ್ಮೆ ನೀಟ್ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿದೆ. ಅದಂತೂ ನಡೀತಿ ಇವತ್ತು. ಇಲ್ಲಿ ನಾಚಿಕೆಗೇಡಿನ ಸಂಗತಿ ಏನು ಗೊತ್ತಾ, ಈ ದೇಶದ ಪ್ರಧಾನಮಂತ್ರಿ ನಾನು ಡಿಗ್ರಿ ಓದಿದ್ದೀನಿ, ಮಾಸ್ಟರ್ ಡಿಗ್ರಿನೇ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಬಟ್ ಸರ್ಟಿಫಿಕೇಟ್ ತೋರಿಸಿ ಅಂದರೆ ಕೋರ್ಟ್ಗೆ ಹೋಗಿ ಅದು ನನ್ನ ವೈಯಕ್ತಿಕ ಖಾಸಗಿ ಅಂತೆಲ್ಲ ಹೇಳಿ ಸ್ಟೇ ತಗೊಂಡು ಬಂದು ಕೂತ್ಕೊಳ್ತಾರೆ. ಸರ್ಟಿಫಿಕೇಟ್ ಅಂತೂ ತೋರಿಸಲ್ಲ. ಸಹಪಾಠಿಗಳು ಯಾರಾದರೂ ಸಿಗ್ತಾರೆ ಅಂದರೆ ಇಲ್ಲಿವರೆಗೂ ಹುಡುಕಿದ್ರೂ ಸಿಕ್ಕಿಲ್ಲ. ಸೊ ಅದು ಎಷ್ಟು ಒರಿಜಿನಲ್ಲು, ಎಷ್ಟು ಏನು ನೈಜ ಸುದ್ದಿ, ನೈಜ ವಿಚಾರ ಮೋದಿಯವರು ಡಿಗ್ರಿ ಮಾಡಿರೋದನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಪ್ರಧಾನಮಂತ್ರಿಗೆ ನೀಟ್ ಎಕ್ಸಾಮಿನೇಷನ್ ಮಹತ್ವ ಗೊತ್ತಿರುತ್ತಾ ಅಂದ್ರೆ ನನ್ನ ಪ್ರಕಾರ ಗೊತ್ತಿರೋಕ್ ಸಾಧ್ಯನೇ ಇಲ್ಲ. ನನ್ನ 35 ವರ್ಷಗಳವರೆಗೆ ಭಿಕ್ಷೆ ಬೇಡಿ ಬದುಕ್ತಾ ಇದ್ದೆ ಅಂತ ಹೇಳ್ಕೊಳ್ಳುವಂತಹ ನರೇಂದ್ರ ಮೋದಿಗೆ ವಿದ್ಯಾಭ್ಯಾಸದ ಮಹತ್ವ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಹಾಗಿದ್ದೂ ಸಹ ವರ್ಷಕ್ಕೊಮ್ಮೆ ಪರೀಕ್ಷೆ ಪೇ ಚರ್ಚಾ ಅಂತ ಒಂದು ಕಾರ್ಯಕ್ರಮ ಮಾಡಿ ಟೆಲಿಪ್ರಾಂಪ್ಟರ್ ನೋಡಿ ಮಕ್ಕಳಿಗೆ ಏನೇನೋ ಕಟ್ಟುಕತೆಗಳನ್ನು ಕಟ್ಟಿ ಏನೇನೋ ಹೇಳೋದು ಎಲ್ಲ ಮಾಡಿಯೂ ಸಹ ಒಂದೇ ಒಂದು ಎಕ್ಸಾಮ್, ಇವರ ಯೋಗ್ಯತೆಗೆ ಒಂದು ಎಕ್ಸಾಮ್, ನೀಟ್ ಎಕ್ಸಾಮ್, ಭಾರತ ದೇಶದ ಅತಿ ಮುಖ್ಯ ಪರೀಕ್ಷೆಗಳಲ್ಲಿ ಇದು ಒಂದು ಪರೀಕ್ಷೆ. ಯಾಕಂದ್ರೆ ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣುವಂತಹ ವಿದ್ಯಾರ್ಥಿಗಳಿಗೆ ಇದೇ ಇರುವಂತಹ ಮಾರ್ಗ. ಎಲ್ಲರ ಕೈಲೂ ಪ್ರೈವೇಟ್ ಕಾಲೇಜುಗಳಲ್ಲಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡಾಕ್ಟರ್ ಓದೋಕ್ಕಾಗೋದಿಲ್ಲ. ಗೌರ್ಮೆಂಟ್ ಸೀಟುಗಳೇನಿದ್ದಾವೆ, ಕೋಟಾ ಸೀಟುಗಳೇನಿದ್ದಾವೆ, ಅವುಗಳಲ್ಲಿ ಈ ಪರೀಕ್ಷೆಯಲ್ಲಿ ನೀಟ್ ಎಕ್ಸಾಮ್ನಲ್ಲಿ ರ್ಯಾಂಕಿಂಗ್ ಬರಬೇಕು. ಆ ರ್ಯಾಂಕಿಂಗ್ ಆಧಾರದ ಮೇಲೆ ಅವರಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂಥ ಮುಖ್ಯವಾದಂತಹ ಪರೀಕ್ಷೆ ಈ ರೀತಿ ಲೀಕ್. ಹಾಗಾದ್ರೆ ಮೊದಲನೇ ಸಲ ಆಗಿದೆಯಾ ಅಂದ್ರೆ ಇಲ್ಲ. 2016ರಲ್ಲಾಯ್ತು, 2021ರಲ್ಲಾಯ್ತು, 24ರಲ್ಲಾಯ್ತು, ಮತ್ತೆ ಈ ಬಾರಿ ಆಗಿದೆ ಅದೇ ಲೀಕೇಜ್. ಸೊ ಹಾಗಾದ್ರೆ ಈ ಬಾರಿ ಏನಾಯ್ತು, ಆಕ್ಚುಲ್ ಆಗಿ ಹೇಗೆ ಗೊತ್ತಾಯ್ತು ಪರೀಕ್ಷೆ ಅದು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದಾದ್ರೆ, ಒಂದು ಗೆಸ್ ಪೇಪರ್ ಅಂತ ಹೊರಗಡೆ ಬಂದ್ಬಿಡ್ತು ನಿನ್ನೆ. ಗೆಸ್ ಪೇಪರ್ ಅಂದ್ರೆ ಈ ಟ್ಯೂಷನ್ ಸೆಂಟರ್ಗಳು ಅಥವಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಬರ್ಬೋದು ನೋಡಪ್ಪ, ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ ಅಂತ ಕೊಡ್ತಾರಲ್ಲ, ಅಂತಹದ್ದೊಂದು ಕ್ವಶನ್ ಪೇಪರ್ ಅನ್ನ ಒಂದು ಸ್ಟಡಿ ಸೆಂಟರ್ ಕೊಡ್ತು ತನ್ನ ವಿದ್ಯಾರ್ಥಿಗಳಿಗೆ. ಅವರು ಅಲ್ಲಿ ಇಲ್ಲಿ ಹಂಚ್ಕೊಂಡ್ರ ಅದನ್ನ ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ. ಅದು ನೋಡಿದ್ರೆ ಮೇನ್ ಪೇಪರ್ ಇತ್ತಲ್ಲ, ಆಕ್ಚುಯಲ್ ಪೇಪರ್ ಇತ್ತಲ್ಲ, ಗೌರ್ಮೆಂಟ್ ಸೆಟ್ ಮಾಡಿತ್ತಲ್ಲ ನೀಟ್ಗಾಗಿ, ಆ ಕ್ವಶನ್ ಪೇಪರ್ನಲ್ಲಿದ್ದಂತಹ 90% ಕ್ವಶನ್ಗಳು ಈ ಗೆಸ್ ಪೇಪರ್ನಲ್ಲಿ ಇತ್ತು. 90% ಕ್ವಶನ್ಸ್ ಸೇಮ್ ಟು ಸೇಮ್ ಕ್ವಶನ್ಸ್. ಅಲ್ಲಿಗೆ ಅದು ಲೀಕ್ ಆಯಿತು ಅಂತ ಕನ್ಫರ್ಮ್ ಆಯಿತು.
ಪುಣ್ಯಕ್ಕೆ ಲೀಕ್ ಆಯ್ತು ಅಂತ ಒಪ್ಕೊಂಡು ಪರೀಕ್ಷೆನ ರದ್ದು ಮಾಡಿದ್ದಾರೆ. ಏನಿಲ್ಲ, ಸಾಬ್ ಚಂಗಾಸಿ, ಅದು ಹಂಗೆ ಇರೋದು, ಮಾಡ್ರಿ, ಯಾರ್ಯಾರು ಏನೇನು ಆಗಿದೆಯೋ ಆಗ್ಲಿ, ಹಂಗಂಗೆ ಪಾಸ್ ಆಗ್ಲಿ ಅಂತ ಬಿಡ್ಲಿಲ್ಲ. ಅದನ್ನ ಮೆಚ್ಕೊಳ್ಬೇಕು. ಇನ್ನು ಎಜುಕೇಶನ್ ಮಂತ್ರಿ, ದೇಶದ ಆ, ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್, ಅವ್ರ ಕಡೆಯಿಂದ ಹೇಳಿಕೆಗಳು ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನೂ ಆಗಿಲ್ಲ, ನಾವು ನೋಡ್ಕೊಳ್ತೀವಿ, ಇಷ್ಟೇ. ತನಿಖೆ ಆಗತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ, ಅಷ್ಟೇ. ಸರಿ, ಈ ಹಿಂದೆ ಆಗಿತ್ತಲ್ಲ, 2016, 21, 24ರಲ್ಲಿ ಸಹ ಆಗಿತ್ತಲ್ಲ, ಈ ಬಾರಿಯೂ ಆಗಿದೆಯಲ್ಲ, ಏನ್ ಮಾಡಿದ್ರಿ ಕಳೆದ ಬಾರಿಯಲ್ಲ ಅಂದ್ರೆ ಅದು ತನಿಖೆ ನಡೀತಾ ಇದೆ. 1 ವರ್ಷ ಜನನ ಅರೆಸ್ಟ್ ಮಾಡಿದೀವಿ, ಅಷ್ಟೇ. ಏನಾಯ್ತು ಅನ್ನೋದು ಕಂಪ್ಲೀಟ್ ಆಗಿ ತಿಳಿಸೋದೇ ಇಲ್ಲ. ಮೋದಿ ಸರ್ಕಾರದ ದೊಡ್ಡ ರೋಗ ಅಂದ್ರೆ ಯಾವುದಕ್ಕೂ ಒಂದು ಕಂಪ್ಲೀಟ್ನೆಸ್ ಅನ್ನೋದು ಇರೋದಿಲ್ಲ. ನೋಟ್ ಬ್ಯಾನ್ ಮಾಡ್ತೀರಿ, ಏನಾಯ್ತು ಪರಿಣಾಮ, ಅದರ ಇದೇನಾಯ್ತು ಎಫೆಕ್ಟು, ಏನಿಲ್ಲ, ಅದ್ರ ಬಗ್ಗೆ ಮಾತೇ ಇರಲ್ಲ. ಇನ್ನೇನೋ ಮಾಡ್ತಾರೆ, ಅದು ಏನಾಯ್ತು, PM ಕೇರ್ ಫಂಡ್ ಏನಾಯ್ತು, ಇಲ್ಲ, ಅದನ್ನ ಕೇಳಂಗೆ ಇಲ್ಲ. ದಾಳಿಗಳು ನಡೀತಲ್ಲ, ಪುಲ್ವಾಮಾ ಆಯ್ತಲ್ಲ, ಪಹಲ್ಗಾಮ್ ಆಯ್ತಲ್ಲ, ಏನಾಯ್ತು, ಯಾರು ಹೊಣೆ, ಯಾಕೆ, ಇಲ್ಲ, ಎಲ್ಲ ಅಷ್ಟೇ, ಸುಮ್ಮನೆ ಇರ್ಬೇಕು. ನಾವು ಎಲೆಕ್ಷನ್ ಅಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕ್ಸ್ಕೊಳ್ತೀವಿ. ನೀವ್ ಯಾರೋ 4 ಜನ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡಕ್ಕಾಗೋದಿಲ್ಲ. ಬೇರೆಯವ್ರಿಗೆಲ್ಲ ನಾವು ಮಂಕು ಬೂದಿ ಎರಚ್ಬಿಟ್ಟಿದೀವಿ ಹಿಂದೂ ಮುಸ್ಲಿಂ ಅಂತ. ಅವ್ರ ಕೈಲಿ ಓಟ್ ಹಾಕ್ಸ್ಕೊಳ್ತೀವಿ, ನಾವು ಗೆಲ್ತೀವಿ, ನೀವ್ ಯಾರು ಕೇಳೋದಕ್ಕೆ? ಇದು ಇವರ ಮನಸ್ಥಿತಿ, ಇವರ ಆಟಿಟ್ಯೂಡ್. ಅದೇ ರೀತಿ ಈ ಬಾರಿಯೂ ಸಹ ತನಿಖೆ ಮಾಡ್ತೀವಿ ಅಂತ, ಅದ್ಯಾರೋ ಬಿಹಾರಲ್ಲಿ ಒಬ್ಬನನ್ನ ಅರೆಸ್ಟ್ ಮಾಡಿದ್ರಂತೆ. ಅರೆಸ್ಟ್ ಮಾಡಿರೋನ ವಯಸ್ಸು 19-20 ವರ್ಷ. ಅವನು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಅಂತೆ. ಅವನಿಗೆ ಲೀಕ್ ಮಾಡೋ ಶಕ್ತಿ ಹೇಗೆ ಬಂತು? ಕ್ವಶನ್ ಪೇಪರ್ ಲೀಕ್ ಮಾಡಬೇಕು ಅಂದ್ರೆ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನುವಂತಹ ಸಂಸ್ಥೆ ನಡೆಸುತ್ತಲ್ವಾ ಇದು. ಆ ಕ್ವಶನ್ ಪೇಪರ್ ಸೆಟ್ ಮಾಡೋದೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಂಸ್ಥೆ. ಆ ಸಂಸ್ಥೆಯಿಂದ ಆ ಕ್ವಶನ್ ಪೇಪರ್ ಅನ್ನ ಆ MBBS ವಿದ್ಯಾರ್ಥಿಗೆ ಲೀಕ್ ಮಾಡೋದಕ್ಕೆ ಕೊಟ್ಟವ್ರು ಯಾರು? ಅದಲ್ವಾ ಮೇನ್ ಲೀಕು. ಅದ್ರ ಬಗ್ಗೆ ಉತ್ತರ ಇಲ್ಲ. ಕಿಂಗ್ ಪಿನ್ ಯಾರು ಉತ್ತರ ಇಲ್ಲ. ಯಾರೋ ಒಬ್ಬ ಸಿಕ್ಕದೆ ತಕೊಂಡ್ ಬಂದ್ವಿ, ಅರೆಸ್ಟ್ ಮಾಡಿದ್ವಿ, ಅಲ್ಲಿಗೆ ನಾವು ಸಾಧನೆ ಮಾಡ್ಬಿಟ್ವಿ. ಲೀಕ್ ಆಯ್ತು, ಒಬ್ಬನನ್ನ ಅರೆಸ್ಟ್ ಮಾಡಿದ್ವಿ. ಸರಿ, ಹಾಳಾಗೋಗ್ಲಿ. 23 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಕೂತಿರ್ತಿರಲ್ಲ, 23 ಲಕ್ಷ ವಿದ್ಯಾರ್ಥಿಗಳು ತಯಾರಿ ನಡೆಸ್ಕೊಂಡಿರ್ತಾರಲ್ಲ, ಅವರಿಗೆ ಬೆಂಕಿ ಇಟ್ಟಂಗ್ ಆಗ್ಲಿಲ್ವಾ? ಅವರ ಕನಸುಗಳಿಗೆ ಬೆಂಕಿ ಇಟ್ಟಂಗ್ ಆಗ್ಲಿಲ್ವಾ? ಅವರ ಏನು ಏಮ್ ಇದೆ, ಗೋಲ್ ಇದೆ, ಅದಕ್ಕೆ ಬೆಂಕಿ ಇಟ್ಟಂಗ್ ಆಗ್ಲಿಲ್ವಾ? ನೀವು ಮತ್ತೆ ಪರೀಕ್ಷೆ ನಡೆಸ್ತೀವಿ, ಫೀಸ್ ತಗೊಳ್ಳೋದಿಲ್ಲ, ಅದೇ ಸೆಂಟರ್ ಇರುತ್ತೆ, ಅದೇ ರಿಜಿಸ್ಟ್ರೇಷನ್, ಬೇರೆ ಏನು ಹೊಸದಾಗಿ ಅಪ್ಲೈ ಮಾಡೋದೇ ಎಲ್ಲ ಹೌದು, ಓಕೆ. ಬಟ್ ಆ ಸಮಯ, ಆ ಆತಂಕ, ಆ ಅನುಮಾನ, ವಿದ್ಯಾರ್ಥಿಗಳಲ್ಲಿ ಮೂಡಿರುವಂತಹ ಅನುಮಾನ, ಅವರಲ್ಲಿ ಎದ್ದಿರುವಂತಹ ಫ್ರಸ್ಟ್ರೇಷನ್, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂದ್ರೆ ಅದಕ್ಕೆ ಯಾರು ಜವಾಬ್ದಾರಲ್ಲ. ಎಜುಕೇಶನ್ ಮಿನಿಸ್ಟರ್ ಜವಾಬ್ದಾರಿನಾ? ಅಲ್ಲ. ರಾಜೀನಾಮೆ ಕೊಡ್ತಾರ? ನೋ ವೇ, ಚಾನ್ಸೇ ಇಲ್ಲ. ಸರಿ, ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಇರುವಂತಹ ಅಧಿಕಾರಿಗಳು ಹೊಣೆನಾ? ಇಲ್ಲ. ಅಲ್ಲಿ ಯಾರನ್ನಾದ್ರೂ ಕೆಲಸದಿಂದ ಕಿತ್ತಾಕ್ತೀರಾ, ಸಸ್ಪೆಂಡ್ ಮಾಡ್ತೀರಾ, ಏನಾದ್ರು ಮಾಡ್ತೀರಾ, ಶಿಕ್ಷೆ ಕೊಡ್ತೀರಾ? ಇಲ್ಲ. ಒಬ್ಬ ಸಿಕ್ಕಿದಾನ, ಅವನು ಅರೆಸ್ಟ್ ಮಾಡಿದೀವಿ. ಅವನಿಗೆ ಹೆಂಗಪ್ಪ ಸಿಕ್ತು ನಿಮ್ಮ ಏಜೆನ್ಸಿಯಿಂದ? ನೀಟ್ ಎಕ್ಸಾಮಿನೇಷನ್ ಪೇಪರ್ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟಿರ್ತಾರೆ, ಅಷ್ಟು ಸೇಫ್ಟಿಯಾಗಿ, ಅಷ್ಟು ಸೆಕ್ಯೂರಿಟಿ ವೈಸ್ ಅದು ಅಷ್ಟು ಗಟ್ಟಿಯಾಗಿ ಇಟ್ಟಿರ್ತಾರೆ ಅದನ್ನ. ಅದು ಇನ್ನೊಬ್ಬ ಹುಡುಗನ ಕೈಗೆ, 19-20 ವರ್ಷದ ಹುಡುಗನ ಕೈಗೆ ಸಿಕ್ತಂತೆ, ಅವನ ಲೀಕ್ ಮಾಡದಂತೆ. ಅವನು ಲೀಕ್ ಮಾಡ್ದ, ಅವನ ಬಂಧಿಸಿದಿರಿ, ಓಕೆ ಗುಡ್. ಅವನಿಗೆ ಸಿಕ್ಕಿದ್ ಹೇಗೆ? ಅವನಿಗೆ ಕೊಟ್ಟಿದ್ದು ಯಾರು? ಆ ವ್ಯಕ್ತಿಗಳನ್ನ ಯಾರು ಬಂಧಿಸೋದು? ಅದು ಯಾರು ಹೊಣೆ? ಅದು ಹೇಗೆ ಲೀಕ್ ಆಯ್ತು? ನೋ. ಪುಲ್ವಾಮಾಗೆ RDX ಹೆಂಗ್ ಬಂತು? ಕೇಳಂಗಿಲ್ಲ. ಪಹಲ್ಗಾಮ್ ಒಳಗಡೆಗೆ ಉಗ್ರವಾದಿಗಳು ಹೆಂಗ್ ಬಂದ್ರು? ಕೇಳಂಗಿಲ್ಲ. ನೀಟ್ ಎಕ್ಸಾಮ್ ಪೇಪರ್ ಆ ಲೀಕ್ ಮಾಡಿದವನ ಕೈಗೆ ಹೇಗೋಯ್ತು? ಕೇಳಂಗಿಲ್ಲ. ಕೇಳಬಾರದು. ಕೇಳಿದ್ರು ನೀವು ದೇಶದ್ರೋಹಿಗಳು, ಅಷ್ಟೇ. ಸೈಲೆಂಟ್ ಆಗಿರ್ಬೇಕು. ನಾವೇನು ಮಾಡ್ತೀವೋ ಅದೇ ಸರ್ವಾಧಿಕಾರದ ಪರಮಾವಧಿ. ಆದ್ರೆ ಇದು ಅತಿ. 23 ಲಕ್ಷ ವಿದ್ಯಾರ್ಥಿಗಳ ಕನಸುಗಳಿಗೆ ಬೆಂಕಿ ಇಡೋದಿದೆಯಲ್ಲ, ಅದಕ್ಕೇನು ಹೇಳೋಣ ನಾವು? ಏನು ಹೇಳೋಣ? ಎಷ್ಟು ಜನರ ಕನಸುಗಳು ಕಮರು ಬಿಡ್ತವೆ ಇಂತಹ ಸನ್ನಿವೇಶದಲ್ಲಿ. ಎಷ್ಟು ಜನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮತ್ತೆ ಪರೀಕ್ಷೆ ಬರೆಯುವಂತಹ ಮನಸ್ಥಿತಿಗಳು ಉಳ್ಕೊಳ್ತವೆ. ಅವ್ರಿಗೆ ಏನ್ ಶಾಕ್ ಆಗುತ್ತೆ, ಏನು ಯೋಚನೆ ಮಾಡ್ತಾರೆ? ಏನೂ ಇಲ್ಲ. ಎಲ್ಲ ಖುಷಿಯಾಗಿದ್ದಾರೆ, ಎಲ್ಲ ಖುಷಿ. ಸರ್ಕಾರ ನಮ್ದು ಏನು ಜವಾಬ್ದಾರಿ ಇಲ್ವೇ ಇಲ್ಲ. ರದ್ದು ಮಾಡಿದೀವಲ್ಲ, ಇನ್ನೇನು, ಮತ್ತೆ ಬರೆಸ್ತೀವಿ, ಮತ್ತೆ ಡೇಟ್ ಕೊಡ್ತೀವಿ, ಅವತ್ತು ಬಂದು ಬರೀರಿ. ನಾವು ಹೇಳ್ದಂಗೆ ಮಾಡಿ, ಅಷ್ಟೇ, ಹೇಳ್ದಂಗೆ ಮಾಡಿ. ಸೊ ಇದಿಷ್ಟು ನರೇಂದ್ರ ಮೋದಿ ಸರ್ಕಾರದ, BJP NDA ಸರ್ಕಾರದ ಯೋಗ್ಯತೆ. ಒಂದು ಪರೀಕ್ಷೆ ಬರ್ಸೋದಕ್ಕೆ ನೆಟ್ಟಿಗೆ ಲೀಕೇಜ್ ಇಲ್ಲದೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇವರು ದೇಶನ ನಡೆಸ್ಕೊಂಡು ಹೋಗ್ತಿದಾರಂತೆ, ಅದು ಅಚ್ಚೆ ದಿನ ಕಡೆಗೆ.
ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಬಟ್ ಈ 23 ಲಕ್ಷ ಮಕ್ಕಳಿಗೆ ಇವತ್ತು ಆಘಾತ ಕೊಟ್ರಲ್ಲ, ಅದು ಮಾತ್ರ ಕ್ಷಮೆಗೆ ಅರ್ಹ ಅಲ್ಲ. ಇವರೆಲ್ಲರಿಗೂ ಸಹ ಇದೆಲ್ಲ ಇವರು ಮಾಡ್ತಿರೋ ಪ್ರತಿಯೊಂದು ಕಿತಾಪತಿಗೂ ಸಹ ಒಂದಲ್ಲ ಒಂದು ದಿನ ಕಾನೂನಿನ ಚೌಕಟ್ಟಿನಲ್ಲೇ ಶಿಕ್ಷೆ ಆಗುತ್ತೆ ಅಂತ ಒಂದಷ್ಟು ಭರವಸೆ ಇಟ್ಕೋಬಹುದು, ಇಟ್ಕೊಳ್ಳೋಣ. ಅದೊಂದೇ ನಾವು ಮಾಡಬಹುದಾದಂಥದ್ದು ಅಷ್ಟೇ. ಸೊ ಇದಿಷ್ಟು ನೀಟ್ ಪರೀಕ್ಷೆ ಈ ಬಾರಿಯೂ ಸಹ ಲೀಕ್ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಹೇಗೆ ಲೀಕ್ ಆಯಿತು, ಯಾರು ಲೀಕ್ ಮಾಡಿದ್ರು, ಅದರ ವಿವರಗಳು ಮತ್ತು ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.